ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಈಗಾಗಲೇ ನಿಮಗೆ ಗೊತ್ತಿದೆ ಗತಿ ಏನಾಗ್ಬಿಟ್ಟಿದೆ ಎಂಬುದು. ಸೊ ಯಾರೋ ಮಾಡಿದ ತಪ್ಪಿಗೆ ಇವತ್ತು ಬಿಗ್ ಬಾಸ್ನಂಥ ಒಂದು ದೊಡ್ಡ ಶೋನೇ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಇದರ ಕುರಿತಾಗಿಯೂ ಕೂಡ ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಯನ್ನು ಸೀಸ್ ಕೂಡ ಮಾಡಿದ್ದಾರೆ. ಸೊ ಸ್ಪರ್ಧಿಗಳು ಕೂಡ ಹೊರಗಡೆ ಬಂದಿರತಕ್ಕಂಥದ್ದು, ಎಲ್ಲ ವಿಚಾರ ಕೂಡ ನಿಮಗೆ ಗೊತ್ತಿರುವಂಥದ್ದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ನಡಿಬಾರದಂಥ ಘಟನೆ ನಡೆದೋಗ್ಬಿಟ್ಟಿದೆ. ಅದೇ ರೀತಿಯಾಗಿ ಒಂದಿಷ್ಟು ರಕ್ಷಿತಾ ಅವ್ರ ಜೊತೆ, ಮಂಜು ಭಾಷಿಣಿ ಅವರ ಜೊತೆ, ಅದೇ ರೀತಿಯಾಗಿ ಕಾಕ್ರೋಚ್ ಸುಜಿ ಜೊತೆ ಒಂದಿಷ್ಟು ಜಗಳಗಳು ಕೂಡ ಆಗಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅಥವಾ ನಮ್ಮ ಚಾನಲ್ಗೆ ಇದೇ ಮೊದಲ ಸಲ ಭೇಟಿ ಕೊಟ್ಟು ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳನ್ನು ನೀವು ನೇರವಾಗಿ ನೋಡೋದಕ್ಕೆ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಊಟದ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜಗಳ ಆಗುತ್ತೆ. ಜಗಳ ಏನಪ್ಪ ಅಂತಂತಂದರೆ, ಈ ಒಂದು ಚಿಕನ್ನ ಮಾಡಿರ್ತಾರೆ. ಒಟ್ಟು 12 ಜನಕ್ಕೋ ಏನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಡುಗೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಗ್ರೀನ್ ಟೀಯನ್ನು ರಕ್ಷಿತಾ ಆ ಒಂದು ಅಡುಗೆಗೆ ಹಾಕ್ತಾಳೆ. ಉದ್ದೇಶ ಇಷ್ಟೇ, ಅವರುಗಳು ಇವಳು ಹೊಟ್ಟೆ ಹಸುವಾಗಿದೆ ಅಂದಾಗ ಊಟವನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಅವಳಿಗೆ ಆ ಒಂದು ಸೇಡ್ ಇರುತ್ತೆ, ನನ್ನ ಹೊಟ್ಟೆಗೆ ಅಥವಾ ನನಗೆ ಊಟವನ್ನು ಕೊಟ್ಟಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವಳು ಅವರ ಊಟವನ್ನು ಕಸಿದುಕೊಳ್ಬೇಕು ಅಥವಾ ಅವರ ಊಟ ಸರಿಯಾಗಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವಳು ಹೋಗಿ ಆ ಒಂದು ಗ್ರೀನ್ ಟೀನ ಬೆರೆಸಿಬಿಡ್ತಾಳೆ. ಆಗ ಆ ಅಡುಗೆ ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ. ತಿನ್ನೋದಕ್ಕೆ ಅವರಿಗೆ ಅಷ್ಟು ಸುಲಭವಾಗಿ ತಿನ್ನೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಆಗುತ್ತೆ. ಆ ಸಂದರ್ಭದಲ್ಲಿ ಮಂಜು ಭಾಷಿಣಿ ಅವರು ಒಂದಿಷ್ಟು ತರಾಟೆಗೆ ತೆಗೆದುಕೊಳ್ತಾರೆ. ಅಂದರೆ ಮಂಜು ಭಾಷಿಣಿ ಮತ್ತು ರಕ್ಷಿತ ನಡುವೆ ಒಂದು ಗಲಾಟೆನೇ ಆಗಿ ಹೋಗ್ಬಿಡುತ್ತೆ. ಸೊ ಯಾವ ವಿಚಾರಕ್ಕಾಗಿ ನೀನು ಈ ರೀತಿಯಾದಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಗೆ ಪ್ರತಿ ಉತ್ತರವನ್ನು ಕೊಡ್ತಾ ಇಬ್ಬರ ಮಧ್ಯೆಯೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ. ಇನ್ನೇನೋ ಒಂದು ರೀತಿಯಲ್ಲಿ ಹಲ್ಲೆ ಆಗುವ ಮಟ್ಟಕ್ಕೂ ಕೂಡ ಅದು ಬಂದು ನಿಂತಿತ್ತು ಅಂತಲೇ ಹೇಳ್ಬೋದು. ಈ ಒಂದು ರಕ್ಷಿತಾ ಕೂಡ ತುಂಬ ಅಗ್ರೆಸಿವ್ ಆಗಿ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಾ ಇದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ಆರಂಭದಿಂದಲೂ ಕೂಡ ಗಮನಿಸಿದ್ದೀರಿ ಅವಳನ್ನ ಅಂತ ಅಂದ್ಕೊಳ್ತೀನಿ. ಸೊ ಏನಾಗ್ಬಿಟ್ಟಿದೆ ಅಂತಂದರೆ, ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣವೇ ತಾನು ರ್ಯಾಶ್ ಆಗೋದಕ್ಕೆ ಪ್ರಾರಂಭಿಸಿದ್ಲು. ತಾನು ತನ್ನ ಆಟವನ್ನು ಆಡ್ತೀನಿ ಅನ್ನೋ ಕಾರಣಕ್ಕೆ ಅಥವಾ ನನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂದ್ಕೊಂಡಿದ್ದಾಳೋ ಅಥವಾ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದೀನಿ ಅಥವಾ ಮನೆಯಿಂದ ಹೊರಗಡೆ ಇದ್ದೀನಾ, ಈ ರೀತಿಯಾದಂಥ ಪ್ರಶ್ನೆ ಅಥವಾ ಈ ರೀತಿಯಾದಂಥ ಗೊಂದಲದಲ್ಲಿ ಆ ಒಂದು ಹುಡುಗಿ ಇದ್ದಾಳೋ ಗೊತ್ತಿಲ್ಲ. ಬದಲಿಗೆ ಆ ಒಂದು ಸಂದರ್ಭದಲ್ಲಿ ರ್ಯಾಶ್ ಆಗಿ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ಲು. ಕಾಕ್ರೋಚ್ಗೂ ಕೂಡ ನಿನಗೆ ನಾಚಿಕೆ ಆಗಬೇಕು ಅನ್ನೋ ಮಟ್ಟಕ್ಕೆ ಮಾತನಾಡ್ತಾಳೆ. ಕಾಕ್ರೋಚ್ ಅವರು ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಯಾವ ಕಾರಣಕ್ಕಾಗಿ ಸೈಲೆಂಟಾಗಿ ಹೋಗ್ತಾರೋ ಗೊತ್ತಿಲ್ಲ. ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿತ್ತು. ಬಿಡುಗಡೆ ಆಗಿರುವಂಥ ಪ್ರೋಮೋನ ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ.